ಹೃದಯಾಘಾತಕ್ಕೆ ರಾಜ್ಯದಲ್ಲಿ ಸರಣಿ ಸಾವು ಸಂಭವಿಸ್ತಾ ಇದೆ. ಈ ಸಾವು ಜನರಲ್ ಆತಂಕಕ್ಕೆ ಕಾರಣ ಆಗಿದೆ. ಸಣ್ಣ ಪುಟ್ಟ ಸಮಸ್ಯೆ ಕಂಡುಬಂದು ಜನ ಆಸ್ಪತ್ರೆಗೆ ದೌಡಾಯಿಸುತ್ತಿದ್ದಾರೆ. ಯಾಕಂದ್ರೆ ಅಂಥದ್ದೊಂದು ಕಳವಳ ಭಯ ಜನರ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ. ಕಲಬುರಗಿಯ ಜಯದೇವ ಆಸ್ಪತ್ರೆಗೂ ಕೂಡ ರೋಗಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಜಯದೇವ ಹೃದ್ರೋಗ ಆಸ್ಪತ್ರೆ ಕಲಬುರಗಿಯಲ್ಲಿ ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ. ಎದೆ, ಬೆನ್ನು, ಕತ್ತು ನೋವು ಬಂದರೂ ಕೂಡ ತಕ್ಷಣ ಆಸ್ಪತ್ರೆಗೆ ಬರ್ತಿದ್ದಾರೆ. ಅಂದ್ರೆ ಅಷ್ಟು ಅಲರ್ಟ್ ಆಗಿದ್ದಾರೆ, ಅಷ್ಟು ಆತಂಕ ಇದೆ ಜನರಲ್ಲಿ. 2 ತಿಂಗಳಿನಿಂದ ಪ್ರತಿನಿತ್ಯ 500ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ವಿಸಿಟ್ ಮಾಡ್ತಿದ್ದಾರಂತೆ. ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ತಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹಾಸನದಲ್ಲಿ ಕಳೆದ 40 ದಿನಗಳಲ್ಲಿ 21 ಜನ ಹೃದಯಾಘಾತದಿಂದಾಗಿ ಉಸಿರು ಚೆಲ್ಲಿದ್ದಾರೆ. ಬೀದರ್ನಲ್ಲೂ ಕೂಡ ಹೃದಯಾಘಾತ ಪ್ರಕರಣ ವರದಿಯಾಗಿದೆ. ವಿಜಯಪುರದಲ್ಲೂ ಕೂಡ ಹೃದಯಾಘಾತ ಪ್ರಕರಣ ವರದಿಯಾಗ್ತಾ ಇದೆ. ರಾಜ್ಯಾದ್ಯಂತ ವಿವಿಧ ಭಾಗಗಳಲ್ಲಿ ಅದು ಇಂಥದ್ದೇ ಕಾರಣಕ್ಕಾಗಿ ಅಂತಿಲ್ಲ, ಇಂಥದ್ದೇ ವಯಸ್ಸಿನವರು ಅಂತಿಲ್ಲ, ಸಣ್ಣ ವಯಸ್ಸಿನಿಂದ ವೃದ್ಧರವರೆಗೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವವರ ಸಂಖ್ಯೆ ಹೆಚ್ಚಳ ಆಗಿದೆ. ಈ ರೀತಿ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಜನರಲ್ಲಿ ಸಹಜವಾಗಿ ಆತಂಕ ಇದೆ, ಜನರಲ್ಲಿ ಸಹಜವಾಗಿ ಕಳವಳ ಇದೆ. ಹಾಗಾಗಿ ಸಣ್ಣ ಪುಟ್ಟ ನೋವು ಕಾಣಿಸಿಕೊಂಡ್ರೂ ಕೂಡ ತಕ್ಷಣ ಆಸ್ಪತ್ರೆಯತ್ತ ದೌಡಾಯಿಸುತ್ತಿದ್ದಾರೆ. ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ತಿದ್ದಾರೆ. ಕಲಬುರಗಿಯ ಜಯದೇವ ಆಸ್ಪತ್ರೆಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕಳೆದ 2 ತಿಂಗಳಿನಿಂದ ಪ್ರತಿನಿತ್ಯ ರೋಗಿಗಳ ಆಗಮನ ಆಗ್ತಾ ಇದೆ. ಇನ್ನು ಜಯದೇವ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಭಜರಂಗಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಜನರು ಸಾವನ್ನಪ್ಪಿರುವಂತಹ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದ್ರಿಂದಾಗಿ ಜನರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ನಿಮಗೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇತ್ತೀಚೆಗೆ ವಿಶೇಷವಾಗಿ ಯುವಕರಲ್ಲಿ, ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇರೋದ್ರಿಂದ ಜನರು ಹೃದಯಾಘಾತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ತಾ ಇರುವಂಥದ್ದು. ಹೀಗಾಗಿ ಇದು ಜನರಲ್ಲಿ ಭಯ, ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಅದರಲ್ಲೂ ಕೂಡ ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ಜನ ಎತ್ತ ನೋಡಿದ್ರು ಕೂಡ ಜನ ತುಂಬಿ ತುಳುಕ್ತಾರೆ. ಸಣ್ಣ ಮಟ್ಟದ ಅಂದರೆ ಎದೆ ನೋವು ಕಾಣಿಸ್ಕೊಂಡಿರ್ಬೋದು, ನೋವು ಕಾಣಿಸ್ಕೊಂಡಿರ್ಬೋದು, ಕೈ ನೋವು ಕಾಣಿಸ್ಕೊಂಡಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ನೋವು ಕಾಣಿಸ್ಕೊಂಡ್ರು ಕೂಡ ತಪಾಸಣೆಗಾಗಿ ಅಂದರೆ ಭಯದಿಂದ ತಪಾಸಣೆಗಾಗಿ ನೇರವಾಗಿ ಜಯದೇವ ಆಸ್ಪತ್ರೆಗೆ ಬಂದು ಇಲ್ಲಿ ತಪಾಸಣೆ ಮಾಡಿಸ್ಕೊಳ್ಳೋ ಚಿಕಿತ್ಸೆ ಪಡೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮುಂಚೆ ಈ ಒಂದು ಆಸ್ಪತ್ರೆ ಜಯದೇವ ಆಸ್ಪತ್ರೆ ಜಿಮ್ಸ್ ಆಸ್ಪತ್ರೆಯಲ್ಲಿತ್ತು. ಜಿಮ್ಸ್ ಆಸ್ಪತ್ರೆಯ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಪ್ರತಿನಿತ್ಯ 200-250 ಜನರು ಬಂದು ತಮ್ಮ ಹೃದಯನ ತಪಾಸಣೆ ಮಾಡಿಸ್ಕೊಳ್ತಾ ಇದ್ರು, ಭೇಟಿ ಕೊಡ್ತಾ ಇದ್ರು. ಆದರೆ ಈಗ ಹೊಸ ಆಸ್ಪತ್ರೆ ಆದ ನಂತರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಇತ್ತೀಚೆಗೆ ಕಳೆದ 1 ತಿಂಗಳಿಂದ ಈ ಒಂದು ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು ಪ್ರತಿನಿತ್ಯ 450-500ಕ್ಕೂ ಹೆಚ್ಚು ಜನರು ಇಲ್ಲಿ ಬಂದು ಚಿಕಿತ್ಸೆ ಪಡಿತಾ ಇದೆ, ತಪಾಸಣೆ ಮಾಡಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಕಳೆದ ವಾರವಷ್ಟೇ, ಕಳೆದ ಸೋಮವಾರ ಅಷ್ಟೇ ಸುಮಾರು ಒಂದೇ ದಿನ 600ಕ್ಕೂ ಹೆಚ್ಚು ಜನ ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುವಂಥ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಒಂದು ಕಡೆಗೆ ಜನರು, ರಾಜ್ಯದಲ್ಲಿ ಜನರು, ದೇಶದಲ್ಲಿ ಜನರು ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುವ ಸಂಖ್ಯೆಯನ್ನು ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಜನರಿಗೆ ಒಂದು ರೀತಿಯ ಪ್ಯಾನಿಕ್ ಆಗಿದ್ದಾರೆ, ಭಯ ಕೂಡ ಆಗಿದ್ದಾರೆ. ಹೀಗಾಗಿ ಭಯ ಕೂಡ ಆಗಿರುವಂಥದ್ದು. ಹೀಗಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ, ಎದೆ ನೋವು ಕಾಣಿಸ್ಕೊಂಡ್ರು, ಕೈ ನೋವು ಕಾಣಿಸ್ಕೊಂಡ್ರು ಕೂಡ, ಬೆನ್ನು ನೋವು ಕಾಣಿಸ್ಕೊಂಡ್ರು ಕೂಡ ತಕ್ಷಣಕ್ಕೆ ಆಸ್ಪತ್ರೆಗಳಿಗೆ ಧಾವಿಸ್ತಾ ಇದ್ದಾರೆ. ಅದೇ ರೀತಿ ಕಲಬುರಗಿ ಜಯದೇವ ಆಸ್ಪತ್ರೆಗೆ ಕೂಡ ಜನರು ಆಗಮಿಸಿ ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ ಎಲ್ಲ ಕೂಡ ಸುಮಾರು ಗಂಟೆಗಟ್ಟಲೆ ಕ್ಯೂ ನಿಂತಿರುವಂಥ ದೃಶ್ಯ ಏನು ಕಾಣಿಸ್ತಾ ಇದೆ. ಇದು ಇತ್ತೀಚೆಗೆ ಕಳೆದ 1-1.5-2 ತಿಂಗಳಿಂದ ಈ ಸಂಖ್ಯೆ ಕೂಡ ಸಾಕಷ್ಟು ರೋಗಿಗಳ ಸಂಖ್ಯೆ ಕೂಡ, ಜನರ ಸಂಖ್ಯೆ ಕೂಡ ಸದ್ಯಕ್ಕೆ ಹೆಚ್ಚಾಗಿರುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಹೃದಯ ಸ್ತಂಭನದಿಂದ ಜನರನ್ನು ಸಾವನ್ನಪ್ತಾ ಇದ್ದಾರೆ. ಆ ಕಾರಣಕ್ಕೆ ಜನರಲ್ಲಿ ಆತಂಕ, ಭಯ ಕೂಡ ಮನೆ ಮಾಡಿದೆ. ಹಾಗಾಗಿ ವೈದ್ಯರು ಹೇಳುವಂಥದ್ದು ಏನು ಅಂದರೆ ತಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕು, ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು, ಜೊತೆಗೆ ಹೊರಗಡೆ ಅಂದರೆ ಹೋಟೆಲ್ ಊಟ ಮಾಡಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಈ ಒಂದು ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ವೀರೇಶ್ ಪಾಟೀಲ್ ಅವರು ಕೂಡ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆಗೆ ಹೃದಯಾಘಾತ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ, ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ ಸಹಜವಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಅದೇನೇ ಇದ್ರೂ ಕೂಡ ತಮ್ಮ ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡಿಕೊಂಡು ಹೃದಯಾಘಾತದಿಂದ ಬಚಾಗುವುದಕ್ಕೆ ಜನರು ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.